ನಮಸ್ಕಾರ, ಪ್ರೈಮ್ ಪಂಚ್ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಗ್ಯಾಸ್ ಸಿಲಿಂಡರ್ ವಿಚಾರವಾಗಿ. ಜೊತೆಗೆ ನಿಮ್ಮ ಒಂದು UPI ಅಲ್ಲಿ ಆಗಿರುವಂತಹ ಬದಲಾವಣೆ ಆಗಿರ್ಬೋದು, ಟ್ರೈನ್ ಟಿಕೆಟಲ್ಲಿ ಆಗಿರುವಂತಹ ಬದಲಾವಣೆ ಆಗಿರ್ಬೋದು. ಜೊತೆಗೆ ಇನ್ ಕೇಸ್ ನಿಮ್ಮ ಹತ್ರ EPF ಅಕೌಂಟ್ ಇದ್ರೆ ಈಗಲೇ ಇದನ್ನ ನೀವು ತಪ್ಪದೇ ಮಾಡಬೇಕಾಗತ್ತೆ. ಜೊತೆಗೆ ಬ್ಯಾಂಕ್ ಬಗ್ಗೆ ಕೂಡ ಸಾಕಷ್ಟು ಅಪ್ಡೇಟ್ಸ್ಗಳಿದೆ. ಜೊತೆಗೆ ಸೆಬಿಯಲ್ಲೂ ಕೂಡ ಚೇಂಜಸ್ ಆಗಿರುವಂಥದ್ದು. ಹಾಗಾದರೆ ಮಾರ್ಚ್ ತಿಂಗಳಲ್ಲಿ ನೀವು ಮಾಡಬೇಕಾದಂಥ 6 ಕೆಲಸಗಳು ಏನು, 6 ಅಪ್ಡೇಟ್ಗಳು ಏನು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ತಪ್ಪದೇ ನೋಡಿ. ಸಾಕಷ್ಟು ಜನರಿಗೆ ಈ ಅಪ್ಡೇಟ್ ಬಗ್ಗೆ ಕೂಡ ಶೇರ್ ಮಾಡಿ. ಮೊದಲನೇದಾಗಿ ಸೆಬಿ, ನಿಮ್ಮ ಹತ್ರ ಇನ್ ಕೇಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಡಿಮ್ಯಾಟ್ ಅಕೌಂಟ್ ಇದ್ರೆ, ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ರೆ, ಇಷ್ಟು ದಿನಗಳು ಏನಾಗಿತ್ತು ಅಂತಂದರೆ ಒಂದು ನಾಮಿನಿ ಬೇಕಾಗಿತ್ತು. ಅಂದರೆ ಏನಾದರೂ ಎಮರ್ಜೆನ್ಸಿ ಆಯಿತು, ನಿಮ್ಗೇನಾದರೂ ಆಯಿತು ಅಂತಂದರೆ ಆ ಒಂದು ಇನ್ವೆಸ್ಟ್ ಮಾಡಿರುವಂಥ ಹಣ ಆಗಿರ್ಬೋದು, ರಿಟರ್ನ್ ಬರುವಂಥ ಹಣ ಆಗಿರ್ಬೋದು, ಒಬ್ಬರಿಗೆ ಹೋಗುವಂಥ ಒಂದಿತ್ತು, ನಾಮಿನಿ ಮಾಡಬೇಕಾಗಿತ್ತು ಒಬ್ಬರಿಗೆ ಮಾತ್ರ. ಆದರೆ ಈಗ ಮಾರ್ಚ್ ತಿಂಗಳಲ್ಲಿ ಆಗಿರುವಂಥ ಮೇಜರ್ ಚೇಂಜಸ್ ಏನಪ್ಪ ಅಂತಂದರೆ 1ರಿಂದ 10 ಆಗಿದೆ. ಅಂದರೆ ನೀವು 10 ಜನರ ಹೆಸರನ್ನು ಇಲ್ಲಿ ನಾಮಿನಿಯಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇನ್ ಕೇಸ್ ನಿಮಗೆ 10 ಲಕ್ಷ ಬರುವಂಥ ಹಣ ಇತ್ತು ಅಂತಂದರೆ, ಮ್ಯೂಚುವಲ್ ಫಂಡೋ ಡಿಮ್ಯಾಟೋ ಎಲ್ಲೋ ಒಂದು 10 ಲಕ್ಷ ಬರುವಂಥ ಅಮೌಂಟ್ ಇತ್ತು ಅಂತಂದರೆ, ಇನ್ನು ಮುಂದೆ ಆ 10 ಲಕ್ಷವನ್ನು ನೀವು 10 ಜನರಿಗೆ ಡಿವೈಡ್ ಮಾಡ್ಬೋದು. ನಿಮ್ಮ ತಂದೆಗೆ 2,000, ನಿಮ್ಮ ತಾಯಿಗೆ 2 ಲಕ್ಷ, ಅಥವಾ ನಿಮ್ಮ ಒಂದು ತಂಗಿಗಾಗಿರ್ಬೋದು, ಅಣ್ಣಂದ್ರಿಗಾಗಿರ್ಬೋದು, ಮಾವನಿಗಾಗಿರ್ಬೋದು, ಹೀಗೆ ಫ್ಯಾಮಿಲಿ ಮೆಂಬರ್ಸ್ನ 10 ಜನರಿಗೆ ನೀವು ನಾಮಿನಿಯಾಗಿ ಇಲ್ಲಿ ಹೆಸರನ್ನು ಉಲ್ಲೇಖಿಸ್ಬೋದು. ಸೆಬಿಯಲ್ಲಿ ಆಗಿರುವಂಥ ದೊಡ್ಡ ಅಪ್ಡೇಟ್ ಇದು, ಮಾರ್ಚ್ನಲ್ಲಿ ಆಗಿರುವಂಥದ್ದು. ಇನ್ನು ಎರಡನೇದಾಗಿ UPI ಪೇಮೆಂಟ್ ರೂಲ್, ಇದು ಕೂಡ ಮಾರ್ಚ್ 1ರಿಂದಲೇ ಬದಲಾವಣೆಯಾಗಿದೆ. ಭೀಮಾ ASBA ಫೆಸಿಲಿಟಿ ಸ್ನೇಹಿತರೆ, ಅಂದರೆ ಇನ್ಶೂರೆನ್ಸ್ ಪ್ರೀಮಿಯಂ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಇನ್ಶೂರೆನ್ಸನ್ನು ಮಾಡಿಸಿದ್ದೀರಾ, ಪಾಲಿಸಿ ಇತ್ತು ಅಂತಂದರೆ ತಿಂಗಳ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಈಗ 5ನೇ ತಾರೀಕಿಗೆ ಹಣ ಕಟ್ಟಾಗುತ್ತೆ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಇದ್ದಂಥ, ಫಾರ್ ಎಕ್ಸಾಂಪಲ್ ಒಂದು 20,000 ಇತ್ತು ಅಂತಂದರೆ ನೀವು ಇನ್ಶೂರೆನ್ಸ್ಗೆ ಒಂದು 10,000 ಕಟ್ಟಬೇಕು ಅಂತ ಇದ್ದರೆ, ಇನ್ನು ಮುಂದೆ ಆ 10,000 ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಆ ದುಡ್ಡು ಕಾಣಿಸೋದಿಲ್ಲ. ಇನ್ ಕೇಸ್ ಇನ್ಶೂರೆನ್ಸ್ ಕಂಪನಿ ಪಾಲಿಸಿ ಅದನ್ನು ಅಪ್ರೂವ್ ಮಾಡ್ತು, ಎಲ್ಲವೂ ಕೂಡ ಓಕೆ ಆಯಿತು ಅಂತಂದರೆ ಆ 10,000 ಡಿಡಕ್ಟ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅದು ರಿಜೆಕ್ಟ್ ಆಯಿತು ಅಂತಂದರೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಮತ್ತೆ ಡೆಬಿಟ್ ಆಗುವಂಥದ್ದು, ಅಂದರೆ ರಿಟರ್ನ್ ಆಗುವಂಥದ್ದು. ಸೊ ಹಾಗಾಗಿ UPI ಪೇಮೆಂಟ್ ರೂಲ್ ಮೇಜರ್ ಆಗಿ ಚೇಂಜ್ ಆಗಿದೆ. ಇನ್ನು ಮುಂದೆ ಯಾವ ತಾರೀಕಿಗೆ ಹಣ ಕಟ್ಟಾಗಬೇಕು ಅಂತಿರುತ್ತೋ ಆ ತಾರೀಕಿಗೆ ನಿಮ್ಮ ಅಕೌಂಟ್ನಲ್ಲಿ ಹಣ ಇತ್ತು ಅಂತಂದರೆ ಕಂಪ್ಲೀಟ್ ಆಗಿ ಅದು ಫ್ರೀಸ್, ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಇದು ಮೇಜರ್ ಆಗಿ ಎರಡನೇ ಅಪ್ಡೇಟ್. ಇನ್ನು ಮೂರನೇದಾಗಿ UAN ಆಕ್ಟಿವೇಶನ್ ಫಾರ್ ಇನ್ಶೂರೆನ್ಸ್ ಬೆನಿಫಿಟ್ ಸ್ನೇಹಿತರೆ. ಅಂದರೆ ಎಲ್ಲರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ EPF ಅಕೌಂಟ್ ಇದ್ದೇ ಇರುತ್ತೆ. ಸೊ ನೀವು ಇವತ್ತೇ ಏನು ಮಾಡಬೇಕು ಅಂತಂದರೆ, EPF ಅಕೌಂಟ್ ಇದ್ದವರು ಯುನೀಕ್ ಅಕೌಂಟ್ ನಂಬರನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅಂದರೆ ಇನ್ ಕೇಸ್ ನೀವು ಆಕ್ಟಿವೇಟ್ ಮಾಡಿದ್ರಿ ಯುನೀಕ್ ಅಕೌಂಟ್ ನಂಬರ್, ಅಂದರೆ UAN ಆಕ್ಟಿವೇಟ್ ಮಾಡಿದ್ರಿ ಅಂತಂದರೆ 7 ಲಕ್ಷದವರೆಗೆ ನಿಮಗೆ ಕವರೇಜ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಸಮಸ್ಯೆ ಆಯಿತು, ನೀವಿಲ್ಲ ಅಥವಾ ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕು ಅಂತಂದರೆ 7 ಲಕ್ಷದವರೆಗೆ ಕವರೇಜ್ ಸಿಗುತ್ತೆ ಇನ್ಶೂರೆನ್ಸ್. ಸೊ ಎಂಡ್ ಡೇಟ್ ಯಾವಾಗ ಅಂತಂದರೆ ಈ ಮಾರ್ಚ್ 15ರ ಒಳಗೆ ನೀವು UAN ಆಕ್ಟಿವೇಟ್ ಮಾಡಬೇಕು, ಯುನೀಕ್ ಅಕೌಂಟ್ ನಂಬರನ್ನು ಆಕ್ಟಿವೇಟ್ ಮಾಡಬೇಕಾಗತ್ತೆ. ಈ ಕೂಡಲೇ ಇದನ್ನು ಮಾಡಿ, ಯಾಕಂತಂದರೆ 7 ಲಕ್ಷ ಕವರೇಜ್ ಸಿಗುತ್ತೆ. ಇನ್ನು 4ನೇದಾಗಿ ಆಗಿರುವಂಥ ಮೇಜರ್ ಅಪ್ಡೇಟ್ ಏನಪ್ಪ ಅಂತಂದರೆ ಬ್ಯಾಂಕ್ ಹಾಲಿಡೇಸ್. ಈ ಒಂದು ಮಾರ್ಚ್ ತಿಂಗಳಲ್ಲಿ ಟೋಟಲ್ ಆಗಿ 14 ದಿನಗಳು ರಜೆ ಇದೆ ಸ್ನೇಹಿತರೆ. ಸೊ ಈ ಒಂದು ಮಾರ್ಚ್ನಲ್ಲಿ ತುಂಬ ರಜೆಗಳಿರುವಂಥದ್ದು. ಯಾವಾಗ ಅನ್ನೋದನ್ನು ಹೇಳ್ತೀನಿ. 7ನೇ ತಾರೀಕು, 13, 14ನೇ ತಾರೀಕು, 15, 22, 27, 28, 31 ಇಷ್ಟು ರಜೆಗಳು, ಅಂದರೆ 8 ರಜೆಗಳ ಬಗ್ಗೆ ಹೇಳಿದೆ. ಜೊತೆಗೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಇಲ್ಲಿ 2 ರಜಾ ಬರುತ್ತೆ. ಅಷ್ಟೇ ಅಲ್ಲ, 4 ಸಂಡೇ ಬರುತ್ತೆ. ಸೊ ಟೋಟಲ್ ಆಗಿ 14 ರಜೆಗಳಿದೆ ಸ್ನೇಹಿತರೆ. ಸೊ ಎಲ್ಲವೂ ಕೂಡ ರಜಾ ಸಿಗುತ್ತೆ. ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಎಲ್ಲ ಕಡೆ ಸಿಮಿಲಾರ ಅಂತ ಅಂದರೆ ಇಲ್ಲ, ನಮ್ಮ ಫೆಸ್ಟಿವಲ್ಗೆ ತಕ್ಕಂತೆ ಇಲ್ಲಿ ನಮ್ಗೆ ರಜಾ ಇರುತ್ತೆ. ಅದೇ ಆಂಧ್ರ ಅಂತ ಬಂದಾಗ ಅಲ್ಲೊಂದಷ್ಟು ರಜಾ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ನಾಳೆ ಬ್ಯಾಂಕಿಗೆ ಹೋಗ್ತೀರಾ ಅಂತಂದರೆ ನಾಳೆ ಬ್ಯಾಂಕ್ ರಜಾನ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಂಡು ಹೋಗಿ. ಈ ಒಂದು ತಿಂಗಳಲ್ಲಿ ಟೋಟಲ್ 14 ರಜಾ
ರಜಾ ಇದೆ. ಸೊ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ರಜಾ ಅನ್ನೋದು ನೀವು ಚೆಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇನ್ನು 5ನೇ ಒಂದು ಮೇಜರ್ ಅಪ್ಡೇಟ್ ಬಂದು LPG ಗ್ಯಾಸ್. ಸೊ ಸಿಲಿಂಡರ್ ಬೆಲೆ ಏರಿಕೆ ಆಗಿರುವಂಥದ್ದು, ₹6 ಏರಿಕೆ ಆಗಿದೆ. ಅಯ್ಯೋ ಶಿವನೇ, ಇಷ್ಟು ರೇಟ್ ಆಯ್ತಾ ಅಂತ ಹೇಳಿದ್ರೆ, ನಮ್ಮ ಅಂದರೆ ಮನೆಯ ಒಂದು ಪರ್ಪಸ್ಸಿಗಿರುವಂಥ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರೋದಲ್ಲ, ಕಮರ್ಷಿಯಲ್ ಪರ್ಪಸ್. ಸೊ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಆ ಕಡೆಯವರಿಗೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾತ್ರ LPG ಗ್ಯಾಸ್ ಏರಿಕೆ ಆಗಿರುವಂಥದ್ದು ₹6. ಸೊ 2024 ಆಗಸ್ಟ್ರಲ್ಲಿ ಮನೆ ಬಳಕೆಗೆ ಯೂಸ್ ಮಾಡುವಂಥ LPG ಗ್ಯಾಸ್ ಏರಿಕೆ ಆಗಿರುವಂಥದ್ದು ಬಿಟ್ಟರೆ ನೆಕ್ಸ್ಟ್ ಆಗಿಲ್ಲ. ಇನ್ನು ಮುಂದೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ LPG ಗ್ಯಾಸ್ ಯಾವಾಗ ಬೇಕಾದರೂ ಏರಿಕೆ ಆಗ್ಬೋದು, ಯಾವಾಗ ಬೇಕಾದರೂ ಇಳಿಕೆ ಆಗಿರ್ಬೋದು. ಸೊ ಈಗ LPG ಗ್ಯಾಸ್ ಶಾಕ್ ಅಂತ ಬಂದರೆ ಕಮರ್ಷಿಯಲ್ ಯಾರು ಯೂಸ್ ಮಾಡ್ತಿದ್ದಾರೋ ಅವರಿಗೆ ₹6 ಏರಿಕೆ ಆಗಿದೆ. ಇನ್ನು ಕೊನೆಯದಾಗಿ 6ನೇದಾಗಿ ಟ್ರೈನ್ ಜನರಲ್ ಟಿಕೆಟ್ ಅಪ್ಡೇಟ್ ಸ್ನೇಹಿತರೆ. ಹೌದು, ಮಹಾಕುಂಭಮೇಳ ನಡಿಬೇಕಾದ್ರೆ ಟ್ರೈನ್ ಇಶ್ಯೂ ಯಾವ ರೀತಿಯಾಗಿ ಆಯಿತು ಅಂತ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಗಲಾಟೆಗಳಾಯಿತು, ಜಗಳ ಆಯಿತು, ಹೊಡೆದಾಟ ಆಯಿತು. ಸೊ ಜನರಲ್ ಟಿಕೆಟ್ ಮಾಡಿಸೋರಿಗೆ ಇನ್ನು ಮುಂದೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಜನರಲ್ ಟಿಕೆಟನ್ನು ನೀವು ಟ್ರೈನ್ ಸ್ಟೇಷನ್ಗೆ ಹೋಗಿ ತಗೋತಾ ಇದ್ರಿ, ಜೊತೆಗೆ ಯಾವಾಗ ಬೇಕಾದರೂ ಹೋಗ್ಬೋದಿತ್ತು. ಅಂದರೆ ಈಗ ನೀವು ಬೆಂಗಳೂರಿಂದ ಫಾರ್ ಎಕ್ಸಾಂಪಲ್ ನೀವು ಬೇರೆ ಕಡೆಗೆ ಎಲ್ಲೋ ಒಂದು ಕಡೆ ಬುಕ್ ಮಾಡ್ಕೊಂಡಿದ್ದೀರಾ. ಆ ಒಂದು ಟೈಮ್ನಲ್ಲಿ ಬೆಂಗಳೂರು ಟು ಮೈಸೂರು ಅಂತಂದರೆ ಒಂದು 5 ಟ್ರೈನ್ ದಿನಕ್ಕಿತ್ತು ಅಂತಂದರೆ ನೀವು ಯಾವ ಟ್ರೈನಲ್ಲಿ ಬೇಕಾದರೂ ಹೋಗಬಹುದಾದಂಥ ಚಾನ್ಸಸ್ ಇತ್ತು. ಆದರೆ ಅದು ಇನ್ನು ಮುಂದೆ ಇರಲ್ಲ. ಯಾವ ರೀತಿಯಾಗಿ ಅಂತಂದರೆ ಇನ್ನು ಮುಂದೆ ನೀವು ಜನರಲ್ ಟಿಕೆಟ್ ತಗೋತೀರಾ ಅಂತಂದರೆ ಅಲ್ಲಿ ನಿಮಗೆ ಟಿಕೆಟ್ ನಂಬರ್ ಮೆನ್ಷನ್ ಆಗಿರುತ್ತೆ, ಜೊತೆಗೆ ಟ್ರೈನ್ನ ಹೆಸರು ಕೂಡ ಮೆನ್ಷನ್ ಆಗಿರುತ್ತೆ. ಹಾಗಾದರೆ ಅದೇ ಟ್ರೈನಲ್ಲಿ ನೀವು ಹೋಗಬೇಕಾಗತ್ತೆ. ಅದು ಅಷ್ಟೇ ಅಲ್ಲ, ನೀವು 3 ಗಂಟೆಯ ಒಳಗಡೆ ನೀವು ಟ್ರೈನ್ನಲ್ಲಿ ಹೋಗಬೇಕಾಗತ್ತೆ. ಅದಾದಮೇಲೆ ಹೋಗಿದ್ರೆ ನಿಮಗೆ ಆ ಟಿಕೆಟ್ ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ಹಾಗಾಗಿ ನೀವು ಯಾವ ಟ್ರೈನನ್ನು ಬುಕ್ ಮಾಡ್ತಿರೋ ಜನರಲ್ ಟಿಕೆಟ್ ಆದರೂ ಸರಿ ಅದರಲ್ಲೇ ನೀವು ಟ್ರಾವೆಲ್ ಮಾಡಬೇಕಾಗತ್ತೆ. ಇದು ಮೇಯ್ನಾಗಿ ಚೇಂಜಸ್ ಆಗಿರುವಂಥದ್ದು. ಗೌರ್ಮೆಂಟ್ ಏನಕ್ಕೆ ಈ ಚೇಂಜಸ್ ತಂತು ಅಂತಂದರೆ ಅದಕ್ಕೆ ಮುಖ್ಯ ರೀಸನ್ ಮಹಾಕುಂಭಮೇಳ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಜಗಳ ಆಯಿತು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಸೊ ಹಾಗಾಗಿ ಟ್ರೈನ್ ಜನರಲ್ ಟಿಕೆಟ್ ಅಪ್ಡೇಟ್ ಆಗಿದೆ, LPG ಗ್ಯಾಸ್ ಅಪ್ಡೇಟ್ ಆಗಿದೆ ಮಾರ್ಚ್ನಲ್ಲಿ, ಜೊತೆಗೆ ಬ್ಯಾಂಕ್ ಹಾಲಿಡೇಸ್ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನನ್ನು ಕೊಟ್ಟೆ. ಅಷ್ಟೇ ಅಲ್ಲ, UAN ಆಕ್ಟಿವೇಶನ್ ಫಾರ್ ಇನ್ಶೂರೆನ್ಸ್ ಬೆನಿಫಿಟನ್ನು ಕೂಡ ನೀವು ಮುಖ್ಯವಾಗಿ ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಸೆಬಿಯಲ್ಲೂ ಕೂಡ ಚೇಂಜಸ್ ಆಗಿದೆ. ಅಷ್ಟೇ ಅಲ್ಲ, UPI ಪೇಮೆಂಟ್ ರೂಲ್ ಕೂಡ ಬದಲಾವಣೆ ಆಗಿದೆ. ಇದು ಮಾರ್ಚ್ ತಿಂಗಳಲ್ಲಾಗಿರುವಂಥ ಮೇಜರ್ ಅಪ್ಡೇಟ್, 6 ಅಪ್ಡೇಟ್ಗಳು. ಸೊ ಸ್ನೇಹಿತರೆ, ಇದರಲ್ಲಿ ನೀವು ಎಲ್ಲವನ್ನ ಕೂಡ ಮಾಡ್ಕೊಳ್ಬೇಕು. ಇದು ಸಿಕ್ಕಾಪಟ್ಟೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಪಾಲಿಸಿ ಆಗಿರ್ಬೋದು, ಅಥವಾ UPI ಯಾರು ಯೂಸ್ ಮಾಡ್ತಿರೋ ಎಲ್ಲರೂ ಕೂಡ ಇದನ್ನು ಚೇಂಜಸ್ ಮಾಡ್ಕೊಳ್ಳಿ. ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಏನೇನು ಬದಲಾವಣೆ ಆಗಿದೆ, ಅವ್ರು ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದು. ಸೊ ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂಥ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ.